ದೇವೇಗೌಡರು ನಮ್ಮ ಹೆಮ್ಮೆ, ನಿನ್ನೆ ಇವತ್ತು ನಾಳೆಗೂ ಕೂಡ. ಟಿ.ಎ. ನಾರಾಯಣಗೌಡ, ರಾಜ್ಯಾಧ್ಯಕ್ಷರು, ಕರ್ನಾಟಕ ರಕ್ಷಣಾ ವೇದಿಕೆ. ದೇವೇಗೌಡರು ಪ್ರಧಾನಿಯಾಗಿದ್ದ ಸಮಯದಲ್ಲಿ ನರ್ಮದಾ ಡ್ಯಾಂ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಕಾರ್ಯಕರ್ತೆ ಮೇಧಾ ಪಾಟ್ಕರ್ ಪ್ರತಿಭಟನೆ ಹಾಗೂ ಉತ್ತರಾಖಂಡ್ ರಾಜ್ಯದಲ್ಲಿ ಟೆಹರಿ ಡ್ಯಾಂ ನಿರ್ಮಾಣದ ವಿಷಯದಲ್ಲೂ ಸಮಸ್ಯೆ ಆದಾಗ ದೇವೇಗೌಡರು ಹೋರಾಟಗಾರ ಸುಂದರ್ಲಾಲ್ ಬಹುಗುಣ ಅವರನ್ನು ತಾವೇ ಭೇಟಿಯಾಗಿ ಸಮಸ್ಯೆಯನ್ನು ಇತ್ಯರ್ಥಗೊಳಿಸಿ ಒಬ್ಬ ಮುತ್ಸದ್ದಿ ನಾಯಕನಿಗೆ ವಿವಾದಗಳನ್ನು ಬಗೆಹರಿಸುವ ಚತುರತೆ ಮತ್ತು ಕಾಳಜಿ ಎರಡೂ ಇರಬೇಕಾಗುತ್ತದೆ ಎಂದು ಸಾಬೀತುಪಡಿಸಿದರು. ಅರುಣಾಚಲ ಪ್ರದೇಶ ಮತ್ತು ಅಸ್ಸಾಂಗಳನ್ನು ಸಂಪರ್ಕಿಸುವ ರಸ್ತೆಯ ಲೋಹಿತ್ ನದಿ ದಂಡೆಯಲ್ಲಿ 9.3 ಕಿಲೋಮೀಟರ್ ಉದ್ದದ ಅತಿದೊಡ್ಡ ಬ್ರಿಡ್ಜ್ ನಿರ್ಮಾಣಕ್ಕೆ ಅನುಮೋದನೆ, ದೆಹಲಿಯಲ್ಲಿ ಮೆಟ್ರೋ ನಿರ್ಮಾಣಕ್ಕೆ ಅನುಮತಿ, ಮಹಿಳೆಯರಿಗೆ 33% ಮೀಸಲಾತಿ, ಈಶಾನ್ಯ ರಾಜ್ಯಗಳಿಗೆ ವಿಶೇಷ ಪ್ಯಾಕೇಜ್, ಟೆಲಿಕಾಂ ಕ್ಷೇತ್ರದಲ್ಲಿ ಗಣನೀಯ ಸಾಧನೆ, ಗಡಿ ಉದ್ವಿಗ್ನತೆ ಕಡಿಮೆ ಮಾಡುವ ನಿಟ್ಟಿನಲ್ಲಿ ಚೀನಿ ಪ್ರಧಾನಿಯೊಂದಿಗೆ ಮಾಡಿಕೊಂಡ ಒಪ್ಪಂದ, ವಿದೇಶಿ ಅವಲಂಬನೆ ತಪ್ಪಿಸುವ ಸಲುವಾಗಿ 70ರಿಂದ 100 ಸೀಟುಗಳ ಪ್ರಯಾಣಿಕರ ವಿಮಾನಗಳನ್ನು ಕೇಂದ್ರ ಸರ್ಕಾರಿ ಸ್ವಾಮ್ಯದ HAL ಮತ್ತು NAL ಮೂಲಕ ತಯಾರಿಸುವ ಕಾರ್ಯ ಆರಂಭ, ಹಳ್ಳಿಗಳಿಗೆ ವಿದ್ಯುತ್ ಸಂಪರ್ಕಗಳನ್ನು ಕಲ್ಪಿಸುವ ಕೆಲಸಕ್ಕೆ ಹೆಚ್ಚಿನ ಆದ್ಯತೆ. ಹೀಗೆ 100 ಯೋಜನೆಗಳಿಗೆ ಕಾಯಕಲ್ಪ ನೀಡಿ ದೇವೇಗೌಡರು ತಮಗೆ ಸಿಕ್ಕ ಕೇವಲ 11 ತಿಂಗಳ ಅಲ್ಪಾವಧಿಯನ್ನೇ ದೇಶ ಸೇವೆಯೇ ಈಶ ಸೇವೆ ಎಂಬಂತೆ ಕಾಯಕ ಯೋಗಿಯಾಗಿ ನೆರವೇರಿಸಿದರು. ಅಲ್ಲದೆ ಕರುನಾಡಿನ ಮುಖ್ಯಮಂತ್ರಿಯಾಗಿ ಅವರು ನಾಡಿಗೆ ನೀಡಿದ ಕೊಡುಗೆಗಳು ಅಪಾರ. ದೇವೇಗೌಡರಿಗೆ ಪ್ರಧಾನಮಂತ್ರಿಯಾಗಿ ಸಿಕ್ಕಿದ್ದು ಕೇವಲ 11 ತಿಂಗಳ ಅವಧಿ ಮಾತ್ರ. ಹಲವರ ಕುತಂತ್ರಗಳಿಂದಾಗಿ ದೇವೇಗೌಡರು ಸರ್ಕಾರ ಉಳಿಕೆಗಾಗಿ ವಿಶ್ವಾಸಮತ ಯಾಚನೆಯ ಸಂದಿಗ್ಧ ಸನ್ನಿವೇಶ ಬಂದಾಗ ಭಾರತೀಯ ಜನತಾ ಪಕ್ಷದ ನಾಯಕ ಅಟಲ್ ಬಿಹಾರಿ ವಾಜಪೇಯಿಯವರು ಗೌಡರಿಗೆ ಪ್ರಧಾನಿಯಾಗಿ ಮುಂದುವರಿಯಲು ಸರ್ಕಾರಕ್ಕೆ ಬೆಂಬಲ ನೀಡುವುದಾಗಿ ಘೋಷಿಸಿದರೂ ನಯವಾಗಿ ತಿರಸ್ಕರಿಸಿದ ಗೌಡರು ತಮ್ಮ ಹುದ್ದೆಗೆ ರಾಜೀನಾಮೆ ಸಲ್ಲಿಸಿ ವೀರ ವಿರಾಗಿಯಂತೆ ಘನತೆಯಿಂದಲೇ ತಮ್ಮ ಸ್ಥಾನ ತೊರೆದರು. ನಾನು ಚಿಕ್ಕ ವಯಸ್ಸಿನವನಾಗಿದ್ದಾಗಲೇ ದೇವೇಗೌಡರ ಅಪ್ಪಟ ಅಭಿಮಾನಿ. ಅವರದು ಒಂದು ರೀತಿಯಲ್ಲಿ ಚುಂಬಕ ವ್ಯಕ್ತಿತ್ವ. ಅರಸೀಕೆರೆಗೆ ದೇವೇಗೌಡರು ಬರುತ್ತಾರೆ ಎಂದು ಗೊತ್ತಾದರೆ ನಮ್ಮೂರು ಮಾಲೇಕಲ್ ತಿರುಪತಿಯಿಂದ ಸೈಕಲ್ ತುಳಿದುಕೊಂಡು ಹೋಗಿಬಿಡುತ್ತಿದ್ದೆ. ಅವರ ಭಾಷಣಗಳನ್ನು ಕೇಳಿ ಚಪ್ಪಾಳೆ ತಟ್ಟಿ ಬರುತ್ತಿದ್ದೆ. ನಾನು ಬೆಂಗಳೂರಿನಲ್ಲಿ ನೆಲೆ ನಿಂತು ಕನ್ನಡ ಚಳವಳಿಯಲ್ಲಿ ತೊಡಗಿಸಿಕೊಂಡ ಮೇಲೂ ಇದೇ ಅಭಿಮಾನವನ್ನು ಕಾಪಿಟ್ಟುಕೊಂಡು ಬಂದಿದ್ದೆ. ಅವೆನ್ಯೂ ರಸ್ತೆಯ ಕೃಷ್ಣಯ್ಯ ಶೆಟ್ಟಿ ಶಾಲೆಯನ್ನು ನಾನು ದತ್ತು ಪಡೆದಾಗ ಆ ಕಾರ್ಯಕ್ರಮಕ್ಕೆ ದೇವೇಗೌಡರು ಬಂದಿದ್ದರು. ಅವರ ಕೊರಳಿಗೆ ಹಾಕಿದ ಹಾರವನ್ನು ನನಗೇ ಹಾಕಿದ್ದರು. ನನ್ನ ಕುರಿತು ಅತ್ಯಂತ ಪ್ರೀತಿಯಿಂದ ಮಾತನಾಡಿದ್ದರು. ಕನ್ನಡ ಸಂಘಟನೆಗಳು ಮಾಡಬೇಕಾಗಿರುವುದು ಇಂತಹ ಮಹತ್ವದ ಕೆಲಸಗಳನ್ನು. ಎಲ್ಲರೂ ಹೀಗೆ ಶಾಲೆಗಳನ್ನು ದತ್ತು ಪಡೆದು ಅಭಿವೃದ್ಧಿಪಡಿಸಿದರೆ ಅದಕ್ಕಿಂತ ದೊಡ್ಡ ಕಾರ್ಯ ಇನ್ನೇನಿದೆ ಎಂದು ತಮ್ಮ ಭಾಷಣದಲ್ಲಿ ಹೇಳಿದ್ದರು. ಅದೆಲ್ಲವೂ ಈಗಲೂ ನನಗೆ ಕಣ್ಣಿಗೆ ಕಟ್ಟಿದಂತಿದೆ. ದೇವೇಗೌಡರು ಮುಖ್ಯಮಂತ್ರಿಯಾದ ಸಂದರ್ಭ ಕನ್ನಡ ಚಳವಳಿ ಹೆಚ್ಚು ಸಕ್ರಿಯವಾಗಿದ್ದ ಕಾಲಘಟ್ಟ. ನಮಗೆ ದೇವೇಗೌಡರು ಮುಖ್ಯಮಂತ್ರಿಯಾಗಿದ್ದು ಹರ್ಷ ತಂದಿತ್ತು. ದೇವೇಗೌಡರು ಮಣ್ಣಿನ ಮಗ ಎಂದೇ ಹೆಸರಾದವರು. ರೈತ ಕುಟುಂಬದಿಂದ ಬಂದ ದೇವೇಗೌಡರು ರೈತರ ಆಶೋತ್ತರಗಳ ಪರವಾಗಿ ಹೋರಾಟಗಳನ್ನು ನಡೆಸುತ್ತಾ ಬಂದವರು. ಹೀಗಾಗಿ ರೈತರ ಅಭಿಲಾಷೆಗಳನ್ನು ಈಡೇರಿಸಲೇಬೇಕಾದ ಅನಿವಾರ್ಯತೆ ಅವರಿಗಿತ್ತು. ಜನರಿಂದ ನಿರೀಕ್ಷೆಗಳೂ ಸಹ ಸಾಕಷ್ಟಿದ್ದವು.